ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನೀವೊಬ್ಬ ಅತ್ಯಂತ ಗಂಭೀರ, ಬುದ್ಧಿವಂತ ಮತ್ತು ಅಚಲ ನಿರ್ಧಾರದ ವ್ಯಕ್ತಿತ್ವ ಹೊಂದಿದವರು. ಆದರೆ ನೆನ್ಪಿಡಿ, ವೃಶ್ಚಿಕ ರಾಶಿಯವರ ಏಳಿಗೆಯನ್ನು ಕಂಡು ಹೊರಗಿನವರಿಗಿಂತ ಒಳಗಿನವರಿಗೆ ಹೆಚ್ಚು ಹೊಟ್ಟೆ ಉರಿ. ಇಂದು ನಾನು ಹೇಳಲಿರುವ ವಿಷಯ ಕೇಳಿದರೆ ನೀವು ದಂಗಾಗ್ತೀರಾ. ನಿಮ್ಮ ಜೀವನವನ್ನು ಹಾಳು ಮಾಡೋದಕ್ಕೆ, ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಹೊಂಚು ಹಾಕ್ತಿರುವ ಆ ಮೂವರು ವ್ಯಕ್ತಿಗಳು ಯಾರು ಗೊತ್ತಾ? ನೀವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಈ ಮೂವರು ವ್ಯಕ್ತಿಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ನಿಮ್ಮ ಗೌರವಕ್ಕೆ ಧಕ್ಕೆ ತರೋದಕ್ಕೆ ನಿರಂತರವಾಗಿ ಸಂಚನ್ನು ರೂಪಿಸ್ತಾ ಇರ್ತಾರೆ. ಆ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರ ಯಾವುದು ಮತ್ತು ಅವರಿಂದ ನೀವು ಹೇಗೆ ರಕ್ಷಣೆಯನ್ನು ಪಡ್ಕೊಳ್ಬೇಕು ಎಂಬುದನ್ನು ಈಗ ವಿವರವಾಗಿ ಬಿಚ್ಚಿಡ್ತೇನೆ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀ ಶನಿದೇವ ಅಂತ ಕಮೆಂಟ್ ಮಾಡಿ. ವೃಶ್ಚಿಕ ರಾಶಿಯವರೇ, ನೀವು ಸಾಮಾನ್ಯವಾಗಿ ಎಲ್ಲವನ್ನು ಕೂಡ ಹೊರಗೆ ತೋರ್ಪಡಿಸುವುದಿಲ್ಲ. ಪ್ರತಿಯೊಂದನ್ನು ಕೂಡ ಆಳವಾಗಿ ಯೋಚನೆ ಮಾಡ್ತೀರಾ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ವಿಚಿತ್ರ ಅಡೆತಡೆಗಳು ಎದುರಾಗ್ತಾ ಇರಬಹುದು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲಸಗಳು ಅರ್ಧಕ್ಕೆ ನಿಲ್ಲೋದು, ನಂಬಿದವರಿಂದಲೇ ದ್ರೋಹ ಆಗೋದು ಅಥವಾ ವಿನಾಕಾರಣ ನಿಮ್ಮ ಮೇಲೆ ಅಪಪ್ರಚಾರ ನಡೀತಾ ಇರಬಹುದು. ಇದು ಕೇವಲ ಗ್ರಹಗಳ ಆಟವಲ್ಲ. ಇದರ ಹಿಂದೆ ನಿಮ್ಮ ಏಳಿಗೆಯನ್ನು ಸಹಿಸದ ಆ ಮೂವರು ವ್ಯಕ್ತಿಗಳ ದುಷ್ಟವಾದ ಆಲೋಚನೆಗಳು ಇವೆ. ನಿಮ್ಮ ಶಕ್ತಿಯೇ ನಿಮಗೆ ಶತ್ರುವಾಗಿ ಪರಿಣಮಿಸುವಂತೆ ಇವರು ಮಾಡ್ತಾ ಇದ್ದಾರೆ. ಮೊದಲ ವ್ಯಕ್ತಿ ಸಮಾಜದಲ್ಲಿರುವ ನಕಲಿ ಹಿತೈಷಿ. ಆ ಮೂವರು ವ್ಯಕ್ತಿಗಳಲ್ಲಿ ಮೊದಲನೆಯವರು ನಿಮ್ಮ ಸ್ನೇಹಿತರ ವಲಯದಲ್ಲಿ ಅಥವಾ ಸಾಮಾಜಿಕವಾಗಿ ನಿಮ್ಮ ಜೊತೆ ಇರುವ ಒಬ್ಬ ವ್ಯಕ್ತಿ. ಇವರು ನಿಮ್ಮ ಮುಂದೆ ತುಂಬ ಒಳ್ಳೆಯವರಂತೆ, ನಿಮ್ಮ ಹಿತೈಷಿಯಂತೆ ನಟಿಸ್ತಾ ಇರ್ತಾರೆ. ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇರ್ತಾರೆ. ಇವರ ಹೆಸರುಗಳು ಹೆಚ್ಚಾಗಿ NYS ಅಥವಾ V ಅಕ್ಷರಗಳಿಂದ ಆರಂಭವಾಗುವ ಸಾಧ್ಯತೆ ಇದೆ. ಇವರು ನಿಮ್ಮ ರಹಸ್ಯಗಳನ್ನು ತಿಳಿದುಕೊಂಡು ಸಮಯ ಬಂದಾಗ ಅದನ್ನು ನಿಮ್ಮ ವಿರುದ್ಧನೇ ಬಳಸೋದಕ್ಕೆ ಕಾಯ್ತಾ ಇರ್ತಾರೆ. ಇವರ ಮಾತುಗಳನ್ನು ನಂಬಿ ನಿಮ್ಮ ಆಪ್ತ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಎರಡನೆಯ ಮತ್ತು ಮೂರನೆಯ ವ್ಯಕ್ತಿ ಯಾರು? ನಿಮ್ಮ ರಕ್ತ ಸಂಬಂಧದಲ್ಲಿನ ವಿಷದ ವ್ಯಕ್ತಿಗಳು, ವಿಷದ ಶಕ್ತಿಗಳು ವ್ಯಕ್ತಿಗಳು ಇವರೇ ಆಗಿರ್ತಾರೆ. ಇನ್ನುಳಿದ ಇಬ್ಬರು ವ್ಯಕ್ತಿಗಳು ಯಾರಂದರೆ ನಿಮ್ಮ ಫ್ಯಾಮಿಲಿಯೊಳಗೆ ಅಥವಾ ನಿಮ್ಮ ಡಿಸ್ಟೆನ್ಸ್ ರಿಲೇಟಿವ್, ಅತ್ಯಂತ ಹತ್ತಿರದ ಒಬ್ಬ ವ್ಯಕ್ತಿ. ಇದು ಕೇಳೋದಕ್ಕೆ ತುಂಬಾ ಕಹಿ ಸತ್ಯವಾಗಿರುತ್ತೆ. ಇವರು ನಿಮ್ಮ ಜೊತೆಗೆ ಇರ್ತಾರೆ, ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುವಂತೆ ನಟಿಸ್ತಾರೆ. ಆದರೆ ಒಳಗೊಳಗೆ ನೀವು ಯಾವಾಗ ನೆಲಕ್ಕೆ ಬೀಳ್ತೀರಿ ಅಂತ ಕಾಯ್ತಾ ಇರ್ತಾರೆ. ನಮಗಿಂತ ಇವರು ಹೇಗೆ ಇಷ್ಟು ಬೇಗ ಮುಂದೆ ಹೋದರು ಎಂಬ ಹೊಟ್ಟೆ ಉರಿ ಇವರದ್ದು. ಇವರು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಕಣ್ಣನ್ನು ಇಟ್ಟಿರ್ತಾರೆ ಮತ್ತು ನಿಮ್ಮ ಮನೆಯ ಸುಖ ಶಾಂತಿಯನ್ನು ಕದಡೋದಕ್ಕೆ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡ್ತಾನೆ ಇರ್ತಾರೆ. ಇವರು ಹರಡುವ ಸುದ್ದಿಗಳು ನಿಮ್ಮ ಮೇಲೆ ಕೆಟ್ಟ ಪ್ರಭಾವ ಬೀರಬಹುದು, ಎಚ್ಚರವಾಗಿರಿ. ಹಾಗಾದರೆ ವೃಶ್ಚಿಕ ರಾಶಿಯವರೇ, ನೀವು ಈಗ ಮಾಡಬೇಕಾದದ್ದಾದರೂ ಏನು? ಈಗ ನೀವು ಏನು ಮಾಡಬೇಕು? ವೃಶ್ಚಿಕ ರಾಶಿಯವರೇ, ನಿಮ್ಮಲ್ಲಿ ಅದ್ಭುತವಾದ ಧೈರ್ಯ ಇದೆ. ಈ ನರಿ ಬುದ್ಧಿಯ ವ್ಯಕ್ತಿಗಳನ್ನು ಎದುರಿಸೋದಕ್ಕೆ ನೀವು ಮೊದಲು ನಿಮ್ಮ ರಹಸ್ಯಗಳನ್ನು ಮತ್ತು ಯೋಚನೆಗಳನ್ನು ಗುಪ್ತವಾಗಿಡಬೇಕು. ಯಾರನ್ನು ಕೂಡ ಅತಿಯಾಗಿ ನಂಬೇಡಿ. ಎರಡನೆಯದಾಗಿ, ಪ್ರತಿದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ ಮತ್ತು ಕಾರ್ಯಸಿದ್ಧಿ ಹನುಮಾನ್ ಚಾಲಿಸ ಪಠಿಸಿ. ಇದು ನಿಮ್ಮ ಸುತ್ತ ದೈವಿಕ ರಕ್ಷಣೆಯನ್ನು ನೀಡುತ್ತೆ. ನಿಮ್ಮನ್ನು ನೋಯಿಸಲು ಪ್ರಯತ್ನ ಮಾಡಿದವರಿಗೆ ನೀವು ಯಶಸ್ಸಿನ ಮೂಲಕವೇ ಉತ್ತರವನ್ನು ನೀಡಬೇಕು. ಕರ್ಮದ ಚಕ್ರ ತಿರುಗಿದಾಗ ಅವರು ನಿಮಗೆ ಮಾಡಿದ ಮೋಸಕ್ಕೆ ಅವರೇ ಬೆಲೆ ತೆರಬೇಕಾಗುತ್ತೆ. ಆತ್ಮೀಯ ವೃಶ್ಚಿಕ ರಾಶಿಯವರೇ, ದೈವಬಲ ನಿಮ್ಮೊಂದಿಗಿದೆ. ಎಂದಿಗೂ ಎದೆಗುಂದೋದಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ನಾನು ಹೇಳಿದ ಲಕ್ಷಣಗಳು ಅಥವಾ ಅಕ್ಷರಗಳ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇದ್ದರೆ ತಕ್ಷಣ ಡಿಸ್ಟೆನ್ಸ್ ಅಂತರವನ್ನು ಕಾಯ್ಕೊಳ್ಳಿ. ನಿಮಗೆ ಇಂತಹ ಅನುಭವ ಆಗಿದ್ದರೆ ಅಥವಾ ಇಂತಹ ವ್ಯಕ್ತಿಗಳನ್ನು ನೀವು ಗುರುತಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಮಾತುಗಳು ಮತ್ತೊಬ್ಬರಿಗೆ ಸ್ಫೂರ್ತಿ ಆಗ್ಬೋದು. ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ನೀಡಿ ಮತ್ತು ವೃಶ್ಚಿಕ ರಾಶಿಯ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.